ವೀಕ್ಷಕರೇ, ಕೆಲವು ನ್ಯೂಸ್ ಚಾನೆಲ್ಗಳಲ್ಲಿ ನಟ ದರ್ಶನ್ ಅವರು ಫಿನೈಲ್ ಕುಡಿದು ಆತ್ಮಹತ್ಯೆಗೆ ಪ್ರಯತ್ನಿಸಿದ್ದಾರೆ. ಇನ್ನು ಕೆಲವು ಮಾಧ್ಯಮಗಳಲ್ಲಿ ನಟ ದರ್ಶನ್ ಅವರು ಜಡ್ಜ್ ಬಳಿ ಸ್ವಲ್ಪ ಪಾಯ್ಸನ್ ಕೊಡಿ ಅಂತ ಹೇಳಿದ್ದಾರೆ ಅಂತ ಸುದ್ದಿಗಳು ಬರುತ್ತಿದೆ. ಇದೊಂದು 100% ಫೇಕ್ ಸುದ್ದಿ ಅಂತಾನೆ ಹೇಳಬಹುದು. ವೀಕ್ಷಕರೇ, ಕೋರ್ಟ್ನಲ್ಲಿ ವಾದವು ನಡೆಯುವಾಗ ಆರೋಪಿಗಳು ಹಾಗೂ ಪೊಲೀಸರು ಜಡ್ಜ್ ಮುಂದೆ ಇದ್ದು ಬೇರೆ ಯಾರು ಹಾಗೂ ಮಾಧ್ಯಮಗಳು ಕೂಡ ಅನುಮತಿ ಇರುವುದಿಲ್ಲ. ಆದರೆ ಕೆಲವು ಮಾಧ್ಯಮಗಳು ಬರುವಂತೆ ಪಾಯ್ಸನ್ ಕುಡಿದಿದ್ದಾರೆ ಹಾಗೂ ಪಾಯ್ಸನ್ ಕೇಳಿದ್ದಾರೆ ಎನ್ನುವುದು ಸುಳ್ಳು ಸುದ್ದಿ. ಇದೊಂದು ಮಾಧ್ಯಮಗಳು ವ್ಯೂಸ್ ಹಾಗೂ TRPಗೋಸ್ಕರ ಮಾಡುವ ಗಿಮಿಕ್ ಅಂತಾನೆ ಹೇಳಬಹುದಾಗಿದೆ. ಅದಲ್ಲದೆ ವೀಕ್ಷಕರೇ, ಇದರ ಮುಂಚೆ ನಟ ದರ್ಶನ್ ಅವರು 6 ತಿಂಗಳುಗಳ ಕಾಲ ಜೈಲಿನಲ್ಲೇ ಕಳೆದಿದ್ದಾರೆ ಹಾಗೂ ಈಗ ಕೇವಲ 1 ತಿಂಗಳೇ ಆಗಿದ್ದು, ನಟ ದರ್ಶನ್ ಈ ರೀತಿಯಾಗಿ ಹೇಳಲು ಸಾಧ್ಯವೇ ಇಲ್ಲ ಎಂದು ದರ್ಶನ್ ಪರ ವಕೀಲರು ಹೇಳುತ್ತಿದ್ದಾರೆ. ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ.